श्री महागणपतये नमः। श्री गुरुभ्यो नमः। हरि ओम। ओम नमः शिवाय। ओम नमः शिवाय। ओम नमः शिवाय। ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 20ನೇ ತಾರೀಕು ಮೇ 2024ರಿಂದ 26 ಮೇ 2024ರ ವಾರ ಭವಿಷ್ಯ ಕಾರ್ಯಕ್ರಮ. 20/5/2024ರಿಂದ 26/5/2024ರ ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 23ನೇ ತಾರೀಕು ಮೇ 2024 ಹುಣ್ಣಿಮೆ, ಬುದ್ಧ ಪೂರ್ಣಿಮಾ ಅಂತ ಕರೀತಾರೆ ಅಥವಾ ಅಗೆ ಹುಣ್ಣಿಮೆ ಅಂತ ಕೂಡ ಕರೀಲಾಗುತ್ತೆ. ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಹುಣ್ಣಿಮೆ ದಿನ. ಇನ್ನು 26 ಮೇ 2024 ಭಾನುವಾರ ಸಂಕಷ್ಟಹರ ಚತುರ್ಥಿ. ಯಾರ ಸಂಕಷ್ಟಹರ ಚತುರ್ಥಿ ಮಾಡ್ತೀರಿ ಮಾಡಿ. ಚಂದ್ರೋದಯ, ನೀವೇನಾರ ಫಲಹಾರ ತಿನ್ಬೇಕಾದ್ರೆ ಚಂದ್ರೋದಯ ನೋಡಿ. ಚಂದ್ರೋದಯ ರಾತ್ರಿ 9:34. ಹಾಗಾದ್ರೆ ಈಗ ನೋಡೋಣ, ಚಂದ್ರ ಈ ವಾರದಲ್ಲಿ ಚಿತ್ತಾ ನಕ್ಷತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನೀವು ಯಾವ್ದು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಹೇಳ್ತಾರೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು, ನಿಮ್ಮ ಗೋತ್ರ ಯಾವುದು ಅಲ್ವಾ. ಹಾಗೆ ನಿಮ್ಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ಹಾಗಾದ್ರೆ ಈಗ ಯಾವ ರೀತಿ ನಿಮ್ಗೆ ಈ ವಾರ ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದ ವಿಚಾರವನ್ನು ತಿಳಿಸ್ತೀನಿ. ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಜ್ಯೋತಿಷ, ಜ್ಯೋತಿ ಅಂದ್ರೆ ಬೆಳಕು, ಶಾ ಅಂದ್ರೆ ಜ್ಞಾನ, ನಾಲೆಜ್ ಆಫ್ ಲೈಟ್, ಕತ್ಲೆಯಲ್ಲಿರೋರಿಗೆ ಬೆಳಕನ್ನು ತೋರಿಸುವಂತಹ ಶಾಸ್ತ್ರ. ಅದಕ್ಕೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಬೇಕು ಅಂದ್ರೆ ನೀವೆಲ್ಲ ಶೇರ್ ಮಾಡಬೇಕು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಕೆಲವರು ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಅವಾಗ ಬೇರೆ ಯಾವ ಮೆಥಡ್ ಅಲ್ಲಿ ಪ್ರಶ್ನೆಶಾಸ್ತ್ರ, ಆಮೇಲೆ ಹಸ್ತ ಸಾಮುದ್ರಿಕ ಶಾಸ್ತ್ರ, ಕೈಯಲ್ಲಿರುವ ರೇಖೆಗಳು ಗ್ರಹಗಳು ಆಳುತ್ತೆ, ನಿಮ್ಗೇನು ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ನಮ್ಮ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಪಾಮಿಸ್ಟ್ರಿ ಇನ್ ಕನ್ನಡ ಅಂತ. ಬೇಕಾದಷ್ಟು ನೀವು ನಿಮ್ಮ ಕೈಯನ್ನು ನೋಡಿಕೊಂಡು ನಿಮ್ಮ ಭವಿಷ್ಯವನ್ನ ಓದಿ ತಿಳ್ಕೋಬಹುದು. ಇನ್ನು ನನಗೆ ಸಪರೇಟಾಗಿ ನಂದೇ ಹಸ್ತವನ್ನು ತೋರಿಸ್ಬೇಕು ಅನ್ನೋರು ನೀವು ಬಂದು ನನಗೆ ತೋರಿಸಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಭವಿಷ್ಯವನ್ನು ತಿಳಿಸ್ತೀನಿ. ಇನ್ನು ಕೆಲವರು ಉದ್ದಂಡತನ, ಗುರುಜಿ ನಮ್ಮ ಹತ್ರ ಕೈಯೇ ಇಲ್ಲ, ಎಷ್ಟೋ ಜನ ಕೈಯೇ ಇರಲ್ಲಪ್ಪ, ಅವಾಗ ಹೆಂಗ್ ಭವಿಷ್ಯ ಹೇಳ್ತೀರಿ? ಮುಖ ಸಾಮುದ್ರಿಕ ಶಾಸ್ತ್ರ, ಫೇಸ್ ರೀಡಿಂಗ್ ಇಂಗ್ಲಿಷಲ್ಲಿ. ಪಾಮಿಸ್ಟ್ರಿನೆಲ್ಲ ಜಾಸ್ತಿ ರಿಸರ್ಚ್ ಮಾಡ್ತಿರೋದು ವೆಸ್ಟರ್ನ್ ಕಂಟ್ರೀಸ್, ಯುರೋಪ್ ದೇಶದವರು, ಉದ್ಭವ ಆಗಿದ್ದು ಭಾರತ ದೇಶದಲ್ಲಿ. ಹಾಗೆ ಫೇಸ್ ರೀಡಿಂಗ್ ಇಂದನೂ ಕೂಡ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೋಬಹುದು. ಸರ್ವಂ ಗ್ರಹಾಧೀನಂ ಜಗತ್, ಗ್ರಹಂ ದೈವಾಧೀನಂ ಅಂತ ಹೇಳಲಾಗುತ್ತೆ. ಈಗ ದ್ವಾದಶ ರಾಶಿಗಳು, ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ಭವಿಷ್ಯವನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಒಂದು ರಾಶಿ ಆದ್ಮೇಲೆ ಮತ್ತೊಂದು ರಾಶಿ. ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಈಗ ಮೇಷ ರಾಶಿ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ನೋಡಿ, ಮುಖ ನೋಡಿದ ತಕ್ಷಣ ಹೆಂಗ್ ಹೇಳ್ತೀರಾ ಗುರುಜಿ ಅಂದಾಗ ಕಣ್ಣುಗಳನ್ನ ನೋಡಿ. ಪ್ರಕಾಶಮಾನ ಸ್ಪಷ್ಟವಾದ ಕಣ್ಣು ಇರುವ ವ್ಯಕ್ತಿ ಫೇಮಸ್ ಆಗ್ತಾನೆ, ಖ್ಯಾತಿ ಮತ್ತು ಸಮಾಜದಲ್ಲಿ ಹೆಸರನ್ನ ಮಾಡ್ತಾನೆ. ನೋಡಿ, ಮುಖ ನೋಡಿ ಭವಿಷ್ಯ ಹೇಳ್ಬೋದಾ? ನಮ್ಮ ಹಸ್ತದಲ್ಲಿ ಧ್ವಜದ ಸಿಂಬಲ್ ಇರುತ್ತೆ.
ನೀವು ಧ್ವಜ ನೋಡಿದ್ದೀರ ಎಲ್ಲ ಕಡೆ, ಕನ್ನಡ ರಾಜ್ಯೋತ್ಸವ ಅಲ್ಲೆಲ್ಲ ಧ್ವಜ ನೋಡಿದಿರಲ್ಲ, ಆ ಥರ ಧ್ವಜ ಚಿಹ್ನೆ ನಮ್ಮಲ್ಲಿದ್ರೆ, ನಮ್ಮ ಕೈಯಲ್ಲಿ ಹಸ್ತದಲ್ಲಿ ಯಶಸ್ಸು, ಕೀರ್ತಿಯು, ಅಂತ ವ್ಯಕ್ತಿಗಳು ಅಭಿವೃದ್ಧಿ ಆಗ್ತಾರೆ, ಗುಣವಂತರಾಗಿರ್ತಾರೆ, ಜ್ಞಾನಿಗಳಾಗಿರ್ತಾರೆ, ಕೀರ್ತಿಶಾಲಿಗಳಾಗಿರ್ತಾರೆ, ಮತ್ತೆ ಅವ್ರು ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತಾರೆ. ಅದು ಧ್ವಜ ಕೀರ್ತಿ ಯೋಗ ಅಂತ ಜಾತಕದಲ್ಲೂ ಇರುತ್ತೆ. ಧ್ವಜ ಕೀರ್ತಿ ಯಾರು ಕೊಡ್ತಾನೆ? ಕೇತು, ಸೂರ್ಯ ಜಾತಕದಲ್ಲಿದ್ರೆ ಅಂಥವ್ರಿಗೆ ಧ್ವಜ ಕೀರ್ತಿ ಯೋಗ ಉಂಟಾಗುತ್ತೆ. ಗುರು ಕೇತು ಇದ್ರೆ ಮೋಕ್ಷ ಚಿಂತನೆಗಳು, ಆಧ್ಯಾತ್ಮಿಕ ಚಿಂತನದಲ್ಲಿ ಆಧ್ಯಾತ್ಮಿಕ ಗುರು ಆಗ್ತಾನೆ. ಜಾತಕದಲ್ಲಿ ಗುರು ಕೇತು ಯಾವ ಭಾವದಲ್ಲಿದೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು, ಆಗ ನಿಮಗೆ ಕರೆಕ್ಟಾಗಿ ಭವಿಷ್ಯವನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ. ಈಗ ಇದು ವಾರ ಭವಿಷ್ಯ ಗೋಚಾರ ಫಲಗಳು. ಗೋಚಾರ ಫಲಗಳನ್ನು ಕೂಡ ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನ ಯಾವ ರೀತಿ ಗೋಚಾರ ಗ್ರಹಗಳು ಸ್ಪಂದಿಸ್ತಾ ಇದೆ, ಅವಾಗ ನಿಮ್ಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತಲೂ ಕೂಡ ತಿಳಿಸ್ಬೋದು, ಯಾವಾಗ ನೀವು ಜಾತಕ ತೋರಿಸಿದಾಗ. ಸರಿ, ಈಗ ನಾನು ಮೇಷರಾಶಿ ಭವಿಷ್ಯಕ್ಕೆ ಬಂದ್ಬಿಡ್ತೀನಿ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ನೋಡಿ, ಬುಧ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ. ನಿಮ್ಮ ಬುದ್ಧಿ ಏನಾಗಿರುತ್ತೆ? ಅತಿ ಫಾಸ್ಟ್ ಆಗಿ ಥಿಂಕ್ ಮಾಡುತ್ತೆ. ಆರೋಗ್ಯದ ಕಡೆ ಚಿಂತನೆಗಳನ್ನ ಮಾಡ್ತೀರಿ. ನಾನು ಆರೋಗ್ಯವಾಗಿರ್ಬೇಕು, ಫಿಟ್ ಆಗಿರ್ಬೇಕು, ವ್ಯಾಯಾಮ ಮಾಡಬೇಕು, ಇನ್ನು ಕೆಲವರು ಜಿಮ್ ಮಾಡಬೇಕು, ಈ ತರ ಎಲ್ಲ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳು, ಹೆಲ್ತ್ ಬಗ್ಗೆ ಕಾನ್ಶಿಯಸ್ನೆಸ್ ಜಾಸ್ತಿ ಆಗುತ್ತೆ ಮೇಷರಾಶಿ ಜಾತಕರಿಗೆ. ನೀವು ಮಾತಾಡುವಂತ ಮಾತು, ಸೂರ್ಯ ಎಷ್ಟನೇ ಮನೆ ಅಧಿಪತಿ? ಪಂಚಮಾಧಿಪತಿ, ದ್ವಿತೀಯ ಸ್ಥಾನದಲ್ಲಿ ಸಂಚಾರ. ನಿಮ್ಮ ಮಾತು ಹೇಗಿರುತ್ತೆ? ಕಮಾಂಡಿಂಗ್ ಆಗಿರುತ್ತೆ. ಎಲ್ಲರೂ ಕೂಡ ಗೌರವ ಕೊಡೋ ಹಾಗೆ ನಿಮ್ಮ ಮಾತಿನಿಂದ ಬೇರೆಯವರು ಪರಿವರ್ತನೆ ಆಗಬೇಕು, ಆ ರೀತಿ ಮಾತಾಡುವ ಶಕ್ತಿ ನಿಮಗೆ ಬರುತ್ತೆ. ಯಾಕೆಂದ್ರೆ ನಿಮಗೆ ಗುರುಬಲ ಆರಂಭ ಆಗಿದೆ. ಮೇಷರಾಶಿಯವರಿಗೆ ಉತ್ತಮ ಭಾಷಣಗಾರರಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ನಿಮ್ಮ ಬುದ್ಧಿಶಕ್ತಿ, ಯಾಕೆಂದ್ರೆ 5ನೇ ಮನೆ ಅಂದ್ರೆ ಜ್ಞಾನ, ಪೂರ್ವ ಪುಣ್ಯ ಸ್ಥಾನ. ಅದರಿಂದ ನಿಮಗೆ ಪಂಚಮಾಧಿಪತಿ ದ್ವಿತೀಯದಲ್ಲಿದ್ದಾಗ ಅದರಿಂದ ಧನ ಲಾಭ ಆಗುವಂಥದ್ದು. ಇನ್ನ ಕೆಲವರಿಗೆ ಕಣ್ಣಿಗೆ ತೊಂದರೆ, ಕೂದಲು ಉದುರುವಂಥದ್ದು, ಈ ತರ ಸಮಸ್ಯೆಗಳು ಕೂಡ ಕೆಲವರು ಎದುರಿಸ್ತೀರಿ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೀವೆಲ್ಲ ಕೇಳಿದ್ರೆ, ಮೇಷರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನ ಸೋಲಿಸ್ತೀರಿ. ಅಂದ್ರೆ ಸಮಯ ಸೂಪರ್ ಆಗಿದೆ. ನಿಮ್ಗಿರುವಂತ ಕಾಯಿಲೆಗಳು, ವ್ಯಾಧಿಗಳು ನಿವಾರಣೆ ಆಗುತ್ತೆ. ರುಚಿ ರುಚಿಯಾದಂತ ಆಹಾರ ಪಾನೀಯಗಳನ್ನ ನೀವು ಸ್ವೀಕಾರ ಮಾಡ್ತೀರಿ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ಮೇಷರಾಶಿ ಜಾತಕರಿಗೆ ಈ ವಾರದ ಮೊದಲು 4 ದಿನ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ಅನ್ನ ಪರಬ್ರಹ್ಮ, ಒಳ್ಳೊಳ್ಳೆ ಊಟ ಮಾಡಿದ್ರೆ ತಾನೇ ನಮ್ಗೆ ಆರೋಗ್ಯ. ಎಂತಹ ಅನ್ನವೋ ಅಂತಹ ಮನ, ನಮ್ಮ ಮನಸ್ಸು, ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರುವಂಥದ್ದು. ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿರೋರು ತಮ್ಮ ಆಹಾರ ಪದ್ಧತಿಗಳ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸ್ತಾರೆ. ಸಾತ್ವಿಕವಾದ ಆಹಾರ ತಿಂದಷ್ಟು ನಮ್ಮ ಮನಸ್ಸು ಸಾತ್ವಿಕವಾಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಆಹಾರ ಪರಬ್ರಹ್ಮ. ಅದಕ್ಕೆ ಆಹಾರ, ರುಚಿ ರುಚಿಯಾದ ಆಹಾರ ಪಾನೀಯಗಳು ನಿಮಗೆ ಹುಡುಕೊಂಡು ಬರುತ್ತೆ ಈ ವಾರದ ಮೊದಲು 4 ದಿನ. ಇನ್ನು ವಾರದ ಕೊನೆ 3 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸೂಪರ್. ಶುಕ್ರವಾರ, ಶನಿವಾರ, ಭಾನುವಾರ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಈ ಮಳೆಗಾಲ ಆಗಿದ್ರು ಕೂಡ ಕೆಲವರಿಗೆ ಕೆಮ್ಮು, ನೆಗಡಿ, ಉಸಿರಾಟಕ್ಕೆ ತೊಂದರೆ, ಪೈಲ್ಸ್ ರೋಗ ಇರೋರು ಎಚ್ಚರ.
ಕೆಲವು ಅಜೀರ್ಣ ಆಗ್ಬೋದು. ಸ್ಥಳೀಯ ಆಹಾರವನ್ನ ಪದ್ಧತಿಯನ್ನ ನಾವು ರೂಢಿಸ್ಕೋಬೇಕು. ಫ್ರಿಜ್ಜಲ್ಲಿರೋ ಆಹಾರವನ್ನ ತಿನ್ನಬಾರ್ದು. ಫ್ರೆಶ್ ಆಗಿರುವಂತ ಆಹಾರ, ಯಾಕಂದ್ರೆ ಇವತ್ತಿನ ಆಹಾರದಲ್ಲಿ ಕೆಮಿಕಲ್ಸೇ ಜಾಸ್ತಿ. ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಕೊಂಡು ವಾರಗಟ್ಟಲೆ ಇಟ್ಕೊಂಡು ತಿನ್ನುವಂತ ಪದ್ಧತಿ ಒಳ್ಳೇದಲ್ಲ. ಆಗ ಮಾಡಿ ಆಗ್ಲೇ ತಿನ್ಬೇಕು. ರಾತ್ರಿ ಆದ ಮೇಲೆ ಆ ಆಹಾರಕ್ಕೆ ಶಕ್ತಿ ಅನ್ನೋದು ಕಳ್ಕೊಳ್ಳುತ್ತೆ. ಸೂರ್ಯ ಇರಬೇಕಾದ್ರೆ ಮಾತ್ರ ಶಕ್ತಿ ಇರುತ್ತೆ. ವಿಪತ್ತುಗಳು ಬರುವಂಥದ್ದು, ಕೋಪ ಹೆಚ್ಚಾಗುವಂಥದ್ದು, ಅಥವಾ ನಿಮ್ಮ ಸಂಗಾತಿಯಿಂದ ನಿಮಗೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರು ರುದ್ರಾಭಿಷೇಕವನ್ನ ಮಾಡಿಸಿ ಈ ವಾರದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪರಿಹಾರ, ಇನ್ನು ರಾಶಿ ಚಕ್ರದಲ್ಲಿ ದ್ವಿತೀಯ ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ವಾ? 20 ಮೇ 2024ರಿಂದ 26 ಮೇ 2024 ವೃಷಭ ರಾಶಿ ಭವಿಷ್ಯ. ಹಾಗಾದ್ರೆ ವೃಷಭ ರಾಶಿಯವ್ರದ್ದು ನೋಡೋಣ ಹೇಗಿದೆ ಫಲಾನು ಅಂತದ್ದು. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ. ಜನ್ಮ ಗುರು ಒಳ್ಳೆಯದಲ್ಲ, ಅದು ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆದಾಗ ಪ್ರಾಪಂಚಿಕ ಸುಖವನ್ನ ಅನುಭವಿಸ್ಬೇಕು ಅನ್ನುವಂತ ಆಸೆ ಆಕಾಂಕ್ಷೆಗಳು ಉಂಟಾಗತ್ತೆ ಎಲ್ಲ. ಯಾಕಂದ್ರೆ ಪ್ರಾಪಂಚಿಕ ಸುಖ ಅದನ್ನ ಲೌಕಿಕ ಸುಖ ಅಂತಲೂ ಕೂಡ ಕರೆಯಲಾಗುತ್ತೆ. ಪ್ರಪಂಚದಲ್ಲಿ 2 ತರ ಸುಖ ಇದೆ. ಒಂದು ಪ್ರಾಪಂಚಿಕ ಸುಖ, ಲೌಕಿಕ ಸುಖ, ಇನ್ನೊಂದು ಅಲೌಕಿಕ ಸುಖ. ಪಂಚ ಇಂದ್ರಿಯಗಳಿಂದ ಅನುಭವಿಸುವಂತ ಸುಖ, ಚೆನ್ನಾಗಿರೋದು ತಿನ್ನೋದು, ನೋಡೋದು, ಕೇಳೋದು, ಇವನ್ನೆಲ್ಲ ಕೊಡುವಂತ ಶುಕ್ರ. ಗುರು ಮತ್ತೆ ಕೇತು ಗ್ರಹಗಳು ಮೋಕ್ಷ ಚಿಂತನೆಗಳು, ಆತ್ಮಾನಂದ ಪರಮಾನಂದವನ್ನು ಅನುಭವಿಸೋಕೆ ಕೊಡುವಂತಹ ಗ್ರಹಗಳು. ಈ ಪ್ರಾಪಂಚಿಕ ಸುಖ ಸಂತೋಷವನ್ನ ಶುಕ್ರ ಕೊಡ್ತಾನೆ. ಜೊತೆಗೆ ಚತುರ್ಥಾಧಿಪತಿಯಾದಂತಹ ರವಿ, ಗುರು ಲಾಭಾಧಿಪತಿಯಾದಂತಹ ಗುರು ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ತಲೆನೋವು ಬರ್ಬೋದು, ಕೂದಲು ಉದುರ್ಬೋದು, ಸರ್ಕಾರದ ವಿಚಾರದಲ್ಲಿ ನಿಮಗೆ ತೊಂದರೆಗಳಾಗ್ಬೋದು, ಅಥವಾ ಮನೆ ವಿಚಾರದಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ಬೋದು, ಮನೆಯಲ್ಲಿ ಕಲಹಗಳಾಗುವ ಸಾಧ್ಯತೆ ಇರುತ್ತೆ, ಸ್ನೇಹಿತರಿಂದ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಜಾಗ್ರತೆಯನ್ನು ವಹಿಸಿ. ಇದು ಗೋಚಾರ ಫಲ. ನಿಮ್ಮ ಜನ್ಮ ಜಾತಕವನ್ನು ತೋರಿಸಿದ್ರೆ ಈ ಗೋಚಾರ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನ, ಯಾವ ಗ್ರಹಗಳನ್ನ ನೋಡ್ತಾ ಇದ್ದಾರೆ, ಅದು ಯಾವ ಗ್ರಹಗಳ ಮೇಲೆ ಸಂಚಾರ ಆಗ್ತಿದೆ ಅಂತೇಳಿ ನೋಡಿ ಇನ್ನೂ ಸ್ಪಷ್ಟವಾಗಿ ನಿಮ್ಮ ಭವಿಷ್ಯವನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ವ್ಯರ್ಥ ಖರ್ಚುಗಳು, ಖರ್ಚು ಮಾಡ್ಬೇಕಾದ್ರೆ ಹಿಡಿತಾ ಇರಲಿ. ಉಳಿತಾಯನೂ ಅಷ್ಟೇ ಮುಖ್ಯ ಅಲ್ವಾ? ಹಂಗಂತ ಬರೀ ಉಳಿತಾಯನೂ ಮಾಡಬಾರ್ದು, ಖರ್ಚು ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಲ್ಲ. ಎಂಜಾಯ್ ಮಾಡಿಸುವಂತವನು ಶುಕ್ರ, ದುಡ್ಡನ್ನ ಕೂಡಾಕ್ಸೋನು ಗುರು. ಅಜೀರ್ಣ ಆಗುವ ಸಾಧ್ಯತೆ ಇದೆ. ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ವಾಯು ಪ್ರಕೋಪಗಳು ಹೆಚ್ಚಾಗುವ ಸಾಧ್ಯತೆ. ಮಕ್ಕಳಿಗೆ ಅನಾರೋಗ್ಯ, ಮಕ್ಕಳಿಗೆ ಏನಾದ್ರು ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಇಟ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಈ ವಾರ ವೃಷಭ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ಟು ಇನ್ನು ಮಿಕ್ಕ 5 ದಿನ ನಿಮಗೆ ಗೃಹದಲ್ಲಿ ಶಾಂತಿ, ಮನೆಯಲ್ಲಿ ನೆಮ್ಮದಿಯಾಗಿರ್ತೀರಿ, ಹೊಸ ಸ್ನೇಹಿತರನ್ನ ಮಾಡ್ಕೊಂತೀರಿ, ಯಾವುದೇ ಕಾಯಿಲೆಗಳಿದ್ರೆ ನಿವಾರಣೆ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಅನುಕೂಲಗಳು ಆಗುತ್ತೆ. ವೃಷಭ ರಾಶಿ ಜಾತಕರಿಗೆ ಈ ವಾರ ಒಟ್ಟು 5 ದಿನ ಶುಭ ಫಲ. ಅದಕ್ಕೆ ವೃಷಭ ರಾಶಿಯವರು ಈ ವಾರ ಒಬ್ಬ ಶಿವನನ್ನೇ ನೆನಪು ಮಾಡಬೇಕು. ಏಕ ಶಿವೋಪಾಸನೆ
ನೀವು ಮಾಡ್ತಾ ಪ್ರತಿದಿನ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ಈ ಜಪವನ್ನು ಮಾಡ್ತಾ ಹೋಗಿ ವೃಷಭ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 20ನೇ ತಾರೀಕು ಮೇ 2024ರಿಂದ 26 ಮೇ 2024ರ ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶ್ಯಾಧಿಪತಿ ಬುಧ ಲಾಭ ಸ್ಥಾನದಲ್ಲಿ, ಬುಧ ಅಂದ್ರೆ ಮಿತ್ರ ಗ್ರಹ, ಬುಧನೇ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಲಾಭ ಯಾರಿಂದ ಲಾಭ? ಸ್ನೇಹಿತರಿಂದ ಲಾಭ. ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಿ ಆ ಪ್ರಿಯತಮ ಅಥವಾ ಪ್ರಿಯತಮೆಯಿಂದ ನಿಮಗೆ ಲಾಭ. ಶುಕ್ರ ವ್ಯಯಸ್ಥಾನ, ಸಂಪೂರ್ಣ ಸುಖ ಭೋಗಗಳನ್ನ ಅನುಭವಿಸ್ಬೇಕು ಅಂದ್ರೆ ಗುರು ರವಿ ನಿಮಗೆ 12ನೇ ಮನೇಲಿ ಇರೋದ್ರಿಂದ ಕೊಡಲ್ಲ. ಶುಕ್ರ ಸುಖ ಅನುಭವಿಸುವಂತಾನೆ ರವಿ ಗುರು ತಪ್ಪು ನೀನ್ ಮಾಡ್ತಿರೋದು, ಮೋಕ್ಷ ಚಿಂತನೆ ಮಾಡು, ದೈವ ಚಿಂತನೆಗಳನ್ನ ಮಾಡು ಅಂತ ಪ್ರೇರಣೆ ಮಾಡ್ತಾ ಇರ್ತಾನೆ ಮಿಥುನ ರಾಶಿ ಜಾತಕರಿಗೆ. ಯಾರ್ಯಾರು ಈ ವಾರದಲ್ಲಿ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂತ ಇದ್ದೀರಾ ಖಂಡಿತವಾಗ್ಲೂ ಪಬ್ಲಿಷ್ ಮಾಡ್ಬೋದು. ನಿಮ್ಮ ಸೋದರ ಮಾವನಿಗೆ ಉತ್ತಮವಾದಂತಹ ಕಾಲ, ಆಡಿಟರ್ಗಳು, ರೈಟರ್ಗಳು, ಲಾಯರ್ಗಳಿಗೆ ಉತ್ತಮವಾದಂತಹ ಕಾಲ, ಅಕೌಂಟೆಂಟ್ಗಳಿಗೆ ಉತ್ತಮವಾದ ಕಾಲ, ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆ, ಪುರುಷರಿಗೆ ಪ್ರಿಯತಮೆ, ಸ್ತ್ರೀಯರಿಗೆ ಪ್ರಿಯತಮ, ಅವರಿಂದ ನಿಮಗೆ ಅನುಕೂಲಗಳು ಕಂಡು ಬರ್ತಾ ಇದೆ. ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಒಟ್ಟು 4 ದಿನ ಟೈಮ್ ಚೆನ್ನಾಗಿರಲ್ಲ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಕೆಳಗೆ ಬೀಳುವ ಭಯ, ನಿದ್ರಾಭಂಗ, ಫೋನ್ ಹತ್ರ ಇಟ್ಕೊಂಡು ಮಲಗಬಾರ್ದು. ಫೋನ್ ಇಟ್ಕೊಂಡಾಗ ಏನಾಗುತ್ತೆ, ಯಾರ ಕಾಲ್ ಮಾಡಿದ್ರು ಅವ್ರ ಮನಸ್ಸಲ್ಲಿರುವಂಥ ವಿಚಾರಗಳು ಅಲ್ವಾ, ನಿಮ್ಗೆಲ್ಲ ಗೊತ್ತಿದೆಯಲ್ಲ ಯಾವ ವೇವ್ಸ್ ಬರುತ್ತೆ ಸೈನ್ಸ್ ಪ್ರಕಾರ, ಅದಕ್ಕೆ ಫೋನ್ ದೂರ ಇಟ್ಕೊಂಡು ಮಲಗಬೇಕು. ವಾಹನಗಳಿಂದ ನಿಮಗೆ ತೊಂದರೆ ಆಗುವ ಸಾಧ್ಯತೆ, ವಾಹನ ಸ್ಟಾರ್ಟ್ ಆಗದೆ ಇರೋದು, ಎಲ್ಲೋ ನಿಂತೋಗ್ಬಿಡೋದು, ಏನೋ ಒಂದು ಸಮಸ್ಯೆ ನಿಮಗೆ ಕಂಡು ಬರುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಮಿಥುನ ರಾಶಿಯವರಿಗೆ ಟೈಮ್ ಚೆನ್ನಾಗಾಗುತ್ತೆ. ನಿಮ್ಮ ಗೃಹ ಜೀವನ ಶಾಂತಿಯುತವಾಗಿರುತ್ತೆ. ಶತ್ರುಗಳನ್ನ ಸೋಲಿಸ್ತೀರಿ, ಹೆಸರುವಾಸಿಯಾಗ್ತೀರಿ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ವಾರದ ಕೊನೆ 3 ದಿನಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಈ ವಾರ? ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಶಿವ ಪ್ರಸನ್ನ ಆಗಿ ನಿಮಗೆ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 20ನೇ ತಾರೀಕು ಮೇ 2024ರಿಂದ 26 ಮೇ 2024ರ ಕರ್ಕಾಟಕ ರಾಶಿ ಭವಿಷ್ಯ ನೋಡೋಣ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ? ಲಾಭ ಸ್ಥಾನದಲ್ಲಿ ಗುರು, ಅಂದ್ರೆ ಗುರುಬಲ ಆರಂಭ ಆಗಿದೆ ಕರ್ಕಾಟಕ ರಾಶಿಯವರಿಗೆ. ಕೆಲವರು ಹೇಳ್ತಾರೆ, ಗುರುಜಿ ನಮಗೆ ಗುರುಬಲ ಆರಂಭ ಆಗಿದ್ರು ಏನು ಒಳ್ಳೇದಾಗ್ತಾ ಇಲ್ಲ. ಆಗ ನಿಮ್ಮ ಗುರು ನಿಮ್ಮ ರಾಶಿಯಲ್ಲಿರುವಂತ ಯಾವ ಗ್ರಹಗಳನ್ನ ಸಂಧಿಸ್ತಾ ಇದ್ದಾನೆ ಅಥವಾ ಯಾವ ಗ್ರಹಗಳ ಮೇಲೆ ಸಂಚಾರ ಆಗ್ತಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಅದಕ್ಕೆ ನಿಮ್ಮ ಜಾತಕಗಳನ್ನ ನೀವು ತೋರಿಸ್ಬೇಕು. ಲಾಭಾಧಿಪತಿಯಾದಂತಹ ಶುಕ್ರ ಕರ್ಕಾಟಕ ರಾಶಿಯವರಿಗೆ ಲಾಭವನ್ನು ತಂದು ಕೊಡ್ತಾನೆ. ಯಾರಿಂದ ಲಾಭ ಆಗುತ್ತೆ? ಸ್ತ್ರೀಯರಿಂದ ಲಾಭ, ಬಟ್ಟೆ ವ್ಯಾಪಾರದಿಂದ ಲಾಭ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರಗಳು, ನಾವೆಲ್ಟಿ ಸ್ಟೋರ್ಸ್ ಇಟ್ಟಿರ್ತೀರಿ, ಸುಂದರವಾದ ಉಡುಪುಗಳನ್ನ ಮಾರಾಟ ಮಾಡ್ತೀರಿ. ಆಮೇಲೆ ಕಮರ್ಷಿಯಲ್ ಬಿಸ್ನೆಸ್ ಯಾರೇ ಮಾಡ್ತಾ ಇದ್ರು ಕೂಡ ಅವರೆಲ್ಲರಿಗೂ ಕೂಡ ಉತ್ತಮವಾದ ಲಾಭ ಆಗುತ್ತೆ. ಯಾರ್ಯಾರು ಫ್ಯಾಷನ್ ಶೋ, ಸಿನಿಮಾ, ಫಿಲಂ ಇಂಡಸ್ಟ್ರಿ, ಸೀರಿಯಲ್, ಆಕ್ಟರ್ಸ್ ಇವರೆಲ್ಲರಿಗೂ ಕೂಡ ಒಳ್ಳೆ ಲಾಭ ಆಗುತ್ತೆ. ಶುಕ್ರ ಗುರುವಿನ ಜೊತೆಗಿದ್ದಾಗ ನೀವು ಚಿತ್ರನಟರಾಗಿದ್ದರೆ
ಫಿಲಮ್ ಆಕ್ಟರ್ಸ್ ಆಗಿದ್ರೆ ಫೇಮಸ್ ಆಗ್ಬಿಡ್ತೀರಿ, ಪಾಪ್ಯುಲಾರಿಟಿ ಬರುತ್ತೆ, ಸೆಲೆಬ್ರಿಟಿ ಆಗ್ತೀರಿ. ಎಲ್ಲದಕ್ಕೂ ಬಹಳ ಮುಖ್ಯ ಏನು? ಸೆಲೆಬ್ರಿಟಿ. ಅವಾಗನೇ ತಾನೇ ದುಡ್ಡು ಬರೋದು. ಒಳ್ಳೊಳ್ಳೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಒಳ್ಳೊಳ್ಳೆ ಫಿಲಮ್ ಅಲ್ಲಿ ಆಪರ್ಚುನಿಟೀಸ್ ಬರುತ್ತೆ. ಗುರು ಅಂದ್ರೆ ಅಭಿವೃದ್ಧಿ ಕಾರಕ. ಶುಕ್ರ ಗುರುವಿನ ಹತ್ರ ಬಂದಾಗ ಲಾಭ ಸ್ಥಾನದಲ್ಲಿ ಅಭಿವೃದ್ಧಿ. ಯಾರಿಂದ ಅಭಿವೃದ್ಧಿ ಆಗ್ಬಿಡುತ್ತೆ? ನಿಮ್ಮ ಸ್ನೇಹಿತರಿಂದ ನಿಮಗೆ ಅಭಿವೃದ್ಧಿ, ಲಾಭ ಆಗ್ಬಿಡುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಗುರುಜಿ ಅಂತೀರ? ದ್ವಿತೀಯಾಧಿಪತಿ ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ. ನಿಮಗೆ ಧನ ಎಲ್ಲಿಂದ ಬರುತ್ತೆ? ಲಾಭದಿಂದ, ಸ್ನೇಹಿತರಿಂದ, ಎಲ್ಡರ್ ಬ್ರದರ್ಸ್ ಅಂಡ್ ಎಲ್ಡರ್ ಸಿಸ್ಟರ್ಸ್. ಅರ್ಥ ಆಯ್ತಾ? ಉಪಚಯ ಸ್ಥಾನ 11ನೇ ಮನೆ, ಅಲ್ಲಿಂದ ನಿಮಗೆ ಲಾಭ ಅನ್ನೋದು ಹೆಚ್ಚಾಗತ್ತೆ. ಗೌರವಗಳು, ಸರ್ಕಾರದಿಂದ ಧನ ಲಾಭ, ಸರ್ಕಾರದಲ್ಲಿ ನಿಂತ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಸ್ನೇಹಿತರಿಂದ ಸಹಾಯ ಆಗತ್ತೆ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಕರ್ಕಾಟಕ ರಾಶಿಯವರು ಮಾಡ್ತೀರಿ. ಧೈರ್ಯ ಹೆಚ್ಚಾಗತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗತ್ತೆ. ಧನ ಲಾಭ ಆಗತ್ತೆ, ಒಡವೆಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಕೆಲವ್ರಿಗೆ ಬೇಸರ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಏನೋ ಒಂದೊಂದ್ಸಲ ಭಯ, ಧನ ನಷ್ಟ ಆಗುವ ಸಾಧ್ಯತೆ, ನಿದ್ರಾಭಂಗ ಉಂಟಾಗುವ ಸಾಧ್ಯತೆ. ನಿದ್ರಾಭಂಗ ಯಾವಾಗ ಆಗುತ್ತೆ? ರಾತ್ರಿ ಕರೆಕ್ಟ್ ಟೈಮು ಮಲಗಲ್ಲ, ಚಾಟ್ ಮಾಡ್ತಾ ಇರ್ತೀರಿ, ಫೋನ್ ಹತ್ರ ಇಟ್ಕೊಂಡಿರ್ತೀರಾ, ಅವಾಗೆಲ್ಲ ನಿದ್ರಾಭಂಗ ಆಗುತ್ತೆ. ಈ ಕಾಲದಲ್ಲಿ ನಿದ್ದೆನೇ ಬರಲ್ಲ, ಸ್ಲೀಪ್ಲೆಸ್ನೆಸ್ ಅಂತೀವಿ. ಆ ಕಾಯಿಲೆಗಳು ಈಗ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಮೊಬೈಲಲ್ಲಿ ಒಂದ್ ನೋಡ್ತೀರಾ, ಅದು ಇನ್ನೊಂದು ತೋರಿಸ್ತಾ ಇರುತ್ತೆ ಅಲ್ವಾ? ಅದಕ್ಕೆ ನಮ್ಮ ಆರೋಗ್ಯದ ಕಡೆ ಗಮನವನ್ನು ನೀವು ಕೊಡ್ಬೇಕಾಗತ್ತೆ. ಮಕ್ಕಳಿಗೆ ಅನಾರೋಗ್ಯ ಆದಾಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಪಮಾನಗಳಾಗುವ ಸಾಧ್ಯತೆ ಇದೆ, ಅಥವಾ ಮಕ್ಕಳಿಗೆ ಸೋಲು ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ಕರ್ಕಾಟಕ ರಾಶಿಯವರು ಗಂಗಾಜಲದಿಂದ ಶಿವನ ಅಭಿಷೇಕವನ್ನ ಮಾಡಿ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದ್ರೆ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ವಾರ ಏಕ ಶಿವೋಪಾಸನೆಯನ್ನ ಮಾಡಬೇಕು. ಈ ವಾರ ಎಲ್ಲ ಒಬ್ಬನೇ ಶಿವನನ್ನ ನೆನಪು ಮಾಡಬೇಕು, ಬೇರೆ ಯಾವ ದೇವಿ ದೇವತೆಗಳನ್ನು ಇಲ್ಲ. ಒಬ್ಬ ಶಿವನನ್ನ ಕರ್ಕಾಟಕ ರಾಶಿಯವರು ಜಪ ಮಾಡಿದ್ರೆ ಖಂಡಿತವಾಗ್ಲೂ ಕರ್ಕಾಟಕ ರಾಶಿಯವರಿಗೆ ಈ ವಾರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ 20 ಮೇ 2024ರಿಂದ 26 ಮೇ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ದಶಮ ಸ್ಥಾನದಲ್ಲಿ ಸಂಚಾರ. ಸಿಂಹ ರಾಶಿಯವರಿಗೆ ದಶಮ ಸೂರ್ಯ ಗುರುವಿನ ಬಳಿ ದಶಮ ಸ್ಥಾನದಲ್ಲಿ ಹೋದಾಗ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಅಭಿವೃದ್ಧಿ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರಬೇಕಾಗುವಂತ ಪ್ರಸಂಗ. ಆಮೇಲೆ ನಿಮಗೆ ತೃತೀಯಾಧಿಪತಿ ದಶಮಾಧಿಪತಿಯಾದಂತ ಶುಕ್ರನನ್ನ ರವಿ ಗುರು ಸಂಸೋದ್ರಿಂದ ಧನಾಭಿವೃದ್ಧಿ ಆಗತ್ತೆ. ಕೆಲಸ ಇಲ್ದಿರೋರಿಗೆ ಕೆಲಸ ಸಿಗುವ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ 7ನೇ ಮನೇಲಿದ್ದಾರೆ. ಅವಾಗ ನಿಮಗೆ ಕೆಲಸ ಸಿಗ್ಲೇಬೇಕು. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಸಿಂಹ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ. ಯಾಕಂದ್ರೆ ದ್ವಿತೀಯಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿದ್ದಾನೆ. ಬುಧ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇರ್ತಾನೆ. ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಎಚ್ಚರ. ಇನ್ನು ಕೆಲವರಿಗೆ ಸೋಮವಾರ, ಮಂಗಳವಾರ ಧನ ನಷ್ಟ ಆಗ್ಬೋದು, ಎಚ್ಚರ.
ಈ ವಾರದಲ್ಲಿ ಮಿಶ್ರ ಫಲ ಇದೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಬುಧವಾರ ಗುರುವಾರ ನಿಮ್ಗೆಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ, ಧನ ಪ್ರಾಪ್ತಿ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಹೆಚ್ಚಾದಾಗ ಏನಾಗುತ್ತೆ, ನೀವೇನ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ, ಹಾಗೆ ಆಗುತ್ತೆ ಅಂತ ಮಾಡಿದಾಗ ಸಕ್ಸಸ್ ಆಗುತ್ತೆ. ನಾವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನಮ್ಮನೆ ಅಕ್ಕಪಕ್ಕ ಇರ್ಬೋದು, ಅವರೆಲ್ಲ ಕಾಟ ಕೊಡ್ತಾ ಇದ್ರೆ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ನೆರೆಹೊರೆಯವರು ತೊಂದರೆ ಕೊಡ್ತಾ ಇದ್ರೆ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಆದ್ರೆ ನಿಮಗೆ ಉತ್ತಮವಾದ ನೆರೆಹೊರೆ ಈ ಮಂಗಳವಾರ ಬುಧವಾರ ಪ್ರಾಪ್ತಿಯಾಗುತ್ತೆ. ಮತ್ತೆ ಈ ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ಹೊಟ್ಟೆ ತೊಂದರೆ ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಗ್ಯಾಸ್ಟ್ರಿಕ್ ಇಂದ ಎದೆಯಲ್ಲಿ ತೊಂದರೆ ಆಗ್ಬೋದು, ಮಲಗಿದ್ರೆ ನಿದ್ದೆ ಬರಲ್ಲ, ನಿದ್ರಾಭಂಗ ಯಾವಾಗ ಆಗುತ್ತೆ, ಯಾವಾಗ್ಲೂ ಫೋನ್ ಜೊತೆಗೆ ಇಟ್ಕೊಂಡಿರೋದು, ವ್ಯರ್ಥ ಚಿಂತನೆಗಳನ್ನ ಮಾಡೋದು, ಯಾರೇನಾದ್ರೂ ಒಂದು ವಿಷಯಗಳನ್ನ ಮಾತಾಡಿದ ತಕ್ಷಣ ಅದೇ ನಮ್ಮ ತಲೆಯಲ್ಲಿ ಓಡ್ತಾ ಇರೋದು. ಅದಕ್ಕೆ ಫೋನ್ ಬಹಳ ಹತ್ತಿರದಲ್ಲಿ ಇಟ್ಕೊಂಡ್ರು ಕೂಡ ಅದ್ರ ವೈಬ್ರೇಷನ್ ಅಷ್ಟು ಒಳ್ಳೇದಲ್ಲ ಅಂತ ಸೈನ್ಸ್ ಪ್ರಕಾರನೂ ಕೂಡ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಅದಕ್ಕೆ ಆದಷ್ಟು ಫೋನ್ ದೂರ ಇಟ್ಟು ಸಿಂಹ ರಾಶಿಯವರು ಮಲಗಬೇಕು. ಈ ವಾರ ಒಟ್ಟು 5 ದಿನ ಎಚ್ಚರವಾಗಿರಿ. ಸೋಮವಾರ ಮಂಗಳವಾರ, ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ. ಮಧ್ಯದ 2 ದಿನ ಚೆನ್ನಾಗಿರುತ್ತೆ. ಬುಧವಾರ ಗುರುವಾರ ನಿಮಗೆ ಟೈಮು ಬಹಳ ಉತ್ತಮವಾಗಿ ಇರುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದಾಗ, ಸಿಂಹ ರಾಶಿಯವರು ಬೆಲ್ಲದಿಂದ ಮಾಡುವಂತಹ ಪ್ರಸಾದ ನೈವೇದ್ಯ ಶಿವನಿಗೆ ಅರ್ಪಣೆ ಮಾಡಿ ಎಲ್ಲ ಕುಟುಂಬ ಸಮೇತ ನೀವು ಸ್ವೀಕಾರ ಮಾಡೋದ್ರಿಂದ ಪ್ರಸಾದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯ ಕ್ರಮಕ್ಕೆ ಹಾರ್ದಿಕ ಸ್ವಾಗತ. 20ನೇ ತಾರೀಕು ಮೇ 2024ರಿಂದ 26 ಮೇ 2024ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಹೇಳ್ತಾರೆ ಭವಿಷ್ಯ ಅಂತ. ಸೋಮವಾರದಿಂದ ಭಾನುವಾರದವರೆಗೂ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿ ಸಂಚಾರ, ಆಮೇಲೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ. ಹಾಗಾದ್ರೆ ಬುಧ ಗೋಚಾರದಲ್ಲಿ ಅಷ್ಟಮದಲ್ಲಿ ಹೋದಾಗ ಅಶುಭ ಫಲ ಕೊಡ್ತಾನ? ಖಂಡಿತ ಇಲ್ಲ. 8ನೇ ಮನೆ ಅಂದಾಗ ಸೀಕ್ರೆಟ್ ಹೌಸ್ ಅಂತೀವಿ. 8ನೇ ಮನೆ ಅಂದಾಗ ಹಿಡನ್ ಮನಿ. ಎಲ್ಲೋ ದುಡ್ಡಿಟ್ಟಿದ್ರೆ ಅದು ನಿಮಗೆ ದುಡ್ಡು ಬರುವಂಥದ್ದು 8ನೇ ಮನೆ. ಅಥವಾ ಅನ್ಎಕ್ಸ್ಪೆಕ್ಟೆಡ್ ಗೈನ್, ನೀವು ಅನ್ಕೊಂಡೇ ಇರಲ್ಲ ಈ ತರ ಲಾಭ ಆಗ್ಬಿಡುತ್ತೆ ಅಂತ, ಆ ತರ ಲಾಭ ಆಗ್ಬಿಡೋದು. ಬುಧ 8ನೇ ಮನೆಯಲ್ಲಿ ಹೋದಾಗ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋರು ಕೂಡ ತುಂಬಾ ಚೆನ್ನಾಗಿ ಬೆಳಿಬಹುದು ಕನ್ಯಾ ರಾಶಿಯವರು. ಕನ್ಯಾ ರಾಶಿಗೆ ಶುಕ್ರ ಧನಾಧಿಪತಿ, ಭಾಗ್ಯಸ್ಥಾನ. ಅಂದ್ರೆ ಯಾರ್ಯಾರು ಕನ್ಯಾ ರಾಶಿಯವರು ಪುರೋಹಿತರಿದ್ದೀರಿ, ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ನಿಮ್ ತಂದೆ ಮಾಡದಂತ ವೃತ್ತಿಯನ್ನೇ ನೀವು ಮಾಡ್ತಾ ಇದ್ದೀರಿ, ವಂಶ ಪಾರಂಪರ್ಯದಿಂದ ಮಾಡ್ತಿರೋದು ವೃತ್ತಿಯನ್ನ ಯಾರು ಮಾಡ್ತಿದ್ರಿ ಅವರೆಲ್ಲರಿಗೂ ಕೂಡ ಧನ ಲಾಭ ಆಗುತ್ತೆ. ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸೋರು, ಇಂಟರ್ನ್ಯಾಷನಲ್ ಟೂರ್ಸ್, ನ್ಯಾಷನಲ್ ಟೂರಿಸಂ ಇವೆಲ್ಲ ಮಾಡುವಂಥವ್ರಿಗೆ ಅತ್ಯಂತ ಹೆಚ್ಚು ಧನ ಲಾಭ ಆಗುವ ಸಾಧ್ಯತೆ. ಅಂದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ತುಂಬಾ ಟೈಮ್ ಚೆನ್ನಾಗಿದೆ. ಸನ್ಮಾನಗಳಾಗುತ್ತೆ, ಗಿಫ್ಟ್ಗಳು ಸಿಗುತ್ತೆ, ಕಾಣಿಕೆ, ಉನ್ನತವಾದ ಅಂತಸ್ತನ್ನ ಪಡಿತೀರಿ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನ ಬುಧವಾರ ಗುರುವಾರ ಕುಟುಂಬದಲ್ಲಿ ದುಃಖ, ಧನ ನಷ್ಟ, ಕೆಲವರಿಗೆ ಗೌರವ ನಷ್ಟ, ಇನ್ನ ವ್ಯಾಜ್ಯಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾರಾದ್ರೂ ಕಲಹವನ್ನ ನೀವು ಮಾಡ್ಕೋಬಾರದು ಅಲ್ವಾ. ನಾವು ಯಾವಾಗಲೂ ಕೂಡ ಶಾಂತಿಯಾಗಿರ್ಬೇಕು.
ಕಲಹ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಬಾಂಧವ್ಯಗಳು ಕೆಟ್ಟೋಗುತ್ತೆ. ಇನ್ನು ವಾರದ ಕೊನೆ 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬಾ ಚೆನ್ನಾಗಿದೆ. ನೆಮ್ಮದಿಯಾಗಿರ್ತೀರಿ, ಧನಲಾಭ ಆಗುತ್ತೆ. ಒಳ್ಳೆ ಬಟ್ಟೆ ಹಾಕೋಬೇಕಾದ್ರೂ ಯೋಗ ಇರಬೇಕು. ಉತ್ತಮವಾದ ವಸ್ತ್ರ, ಕೆಲವು ಹೊಸ ಬಟ್ಟೆ ತಂದಿರ್ತೀರಾ, ಮನೇಲಿ ಇಟ್ಬಿಟ್ಟಿರ್ತೀರಾ, ಬರೀ ತಗೊಳ್ಳೋಂಥದ್ದು ಆಸೆ. ಕೆಲವರು ಹೊಸ ಬಟ್ಟೆ ತಗೊಂಡ್ರು ಕೂಡ ನೀರಲ್ಲಿ ಹಾಕಿ ನೆನೆಸಿ ಒಗೆದು ಆಮೇಲೆ ಹಾಕೊಳ್ಳುವಂತ ಮನಸ್ಥಿತಿ ಅಲ್ವಾ? ಹೊಸ ಬಟ್ಟೆ ಹಾಕೊಳ್ಳೋಕ್ಕೂ ಯೋಗ, ಅದಕ್ಕೆ ಯೋಗ ಬರುತ್ತೆ. ಸ್ವ ಇಚ್ಛೆಯಿಂದ ಇರ್ತೀರಿ, ಹೆಸರುವಾಸಿಗಳು ಕೂಡ ಆಗ್ತೀರಿ. ಕನ್ಯಾ ರಾಶಿ ಜಾತಕರು ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಒಟ್ಟು 5 ದಿನ ಶುಭ ಫಲಗಳು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಆಗ ಕನ್ಯಾ ರಾಶಿಯವರು ಏನ್ ಮಾಡ್ಬೇಕು ಈ ವಾರ? ಪರಿಹಾರ ಅಂದಾಗ ಏಕ ಶಿವೋಪಾಸನೆ. ಈ ವಾರ ಎಲ್ಲ ಒಬ್ಬ ಶಿವನನ್ನೇ ಜಪ ಮಾಡಬೇಕು. ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ಬೇಕು ಶಿವನಿಗೆ. ಅವಾಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ, ಭಗವಂತನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಮಂತ್ರ ಹೇಳ್ಬೇಕು ಅನ್ನೋಂಥ ಆಸಕ್ತಿ ಇರೋರು ಓಂ ಪರಮಾತ್ಮನೇ ನಮಃ ಅಂತೇಳಿ ಪರಮಾತ್ಮನನ್ನ ನೆನಪು ಮಾಡಿದ್ರೆ ಖಂಡಿತ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ಯಾವುದು? ತುಲಾ ರಾಶಿ. ತುಲಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಹೇಳ್ತಾರೆ ಈ ವಾರ ಅಂತ? 20 ಮೇ 2024ರಿಂದ 26 ಮೇ 2024 ತುಲಾ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಅಷ್ಟಮದಲ್ಲಿ ಸಂಚಾರ. ಅಷ್ಟಮ ಅಂದ್ರೆ ಏನು? ಗುಪ್ತ ಸುಖ. ಗುಪ್ತ ಸುಖವನ್ನ ಪಡೆಯೋದಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡ್ತೀರಿ. 8ನೇ ಮನೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಅಂತೀವಿ. ನೀವು ಅನ್ಕೊಂಡೇ ಇರಲ್ಲ ಹಾಗೆ ನಿಮಗೆ ಧನಲಾಭ ಆಗುವ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಬುಧ ಭಾಗ್ಯಾಧಿಪತಿ, ವ್ಯಯಾಧಿಪತಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ವೈವಾಹಿಕ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ಈ ವಾರ ನೀವು ನೋಡ್ಬೇಕು. ಬುಧ ಭಾಗ್ಯಾಧಿಪತಿ 7ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಸಂಗಾತಿಯ ಮೇಲೆ ಅನುಮಾನ. ಅದು ಅನುಮಾನ ಪಟ್ಟಾಗ ಏನಾಗುತ್ತೆ? ಸಂಸಾರ ಜೀವನಗಳು ಕೆಟ್ಟೋಗ್ಬಿಡುತ್ತೆ. ಅನುಮಾನ ಅನ್ನುವಂತಹ ಗುಣ ಅನ್ನೋದು ಇರಬಾರ್ದು. ಅದಕ್ಕೆ ಎಲ್ಲರೂ ಕೂಡ ಹೇಳದ್ ನಾನು, ವಿವಾಹ ಆಗೋಕ್ಕಿಂತ ಮೊದಲೇ ಜಾತಕಗಳನ್ನ ತೋರಿಸ್ಬೇಕು. ಜಾತಕ ತೋರಿಸಿ ಕೆಲವೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ನೀವು ಅನ್ಕೊಂಡಿರೋದು ನಿಜನೂ ಆಗಿರ್ಬೋದು, ಅದನ್ನ ನೀವು ಜಾತಕ ತೋರಿಸಿ ಪರಿಹಾರಗಳು ಮಾಡಿಕೊಂಡು ಸಂಸಾರ ಜೀವನಗಳನ್ನ ಸರಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ದ್ವಿತೀಯಾಧಿಪತಿಯಾದಂತಹ ಮಂಗಳ 6ನೇ ಮನೆಯಲ್ಲಿ ಸಂಚಾರ. ಹಣಕಾಸಿನಲ್ಲಿ ತೊಂದರೆ ಇರುತ್ತೆ. 3ನೇ ಮನೆ ಅಧಿಪತಿಯಾದಂತಹ ಗುರು ಅಷ್ಟಮದಲ್ಲಿ ಸಂಚಾರ. ಗುರುಬಲ ಇಲ್ಲ. ಹಾಗಾದ್ರೆ ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ ಶೀಘ್ರ ಕೋಪ. ಯಾಕೆಂದ್ರೆ ನಮ್ಮ ಮನಸ್ಸು ಯಾಕೆ ಚೆನ್ನಾಗಿರಲ್ಲ ಅಂದ್ರೆ ತುಂಬಾ ಬ್ಯುಸಿ ಆಗ್ಬಿಟ್ರೆ ಸಡನ್ನ ಕೋಪ ಬಂದ್ಬಿಡುತ್ತೆ. ಕೋಪ ಬರೋದ್ರಿಂದ ನಿಮಗೂ ಆರೋಗ್ಯ ಕೆಡೋಗುತ್ತೆ. ಇವಾಗ ನಾವು ಕೋಪ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಕೆಡುತ್ತೆ. ಆಮೇಲೆ ಬೇರೆಯವ್ರಿಗೂ ಬೇಜಾರಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಅದಕ್ಕೆ ಕೋಪ ಮಾಡ್ಕೋಬೇಡಿ ತುಲಾ ರಾಶಿಯವರು. ಆಮೇಲೆ ಕೋಪ ಯಾಕಪ್ಪ ಮಾಡ್ಕೊಂಡ್ರೆ ಅಂತ ಬೇಸರನೂ ಮಾಡ್ಕೋಬೇಡಿ. ಕೆಲವ್ರಿಗೆ ಗಾಯಗಳಾಗ್ಬೋದು. ಎಲ್ಲೋ ನಡ್ಕೊಂಡು ಹೋಗ್ತಿರ್ತಾರೆ, ಏನೋ ಒಂಚೂರಿಗೆ ತಗುಲ್ಬಿಟ್ರು ಕೈಗೋ ಎಲ್ಗೋ ಗಾಯಗಳಾಗ್ಬಿಡ್ಬೋದು. ಸೋಮಾರಿತನ ಇರುತ್ತೆ. ಸೋಮವಾರ, ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ ಭಾಗ್ಯೋದಯದ ಕಾಲ. ಪ್ರಮೋಷನ್ ಆಗುತ್ತೆ, ಸನ್ಮಾನಗಳ ಪ್ರಾಪ್ತಿಯಾಗುತ್ತೆ, ಉಲ್ಲಾಸವಾಗಿರ್ತೀರಿ ತುಲಾ ರಾಶಿ ಜಾತಕರು. ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿಲ್ಲ. ಬುಧವಾರ, ಗುರುವಾರ ಟೈಮ್ ತುಂಬಾ ಚೆನ್ನಾಗಿದೆ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆ, ವ್ಯಾಧಿಯಾಗುವಂಥದ್ದು. ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಮತ್ತು ಮಕ್ಕಳಿಗೆ.
ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿ ಅಥವಾ ಮಕ್ಕಳು ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು. ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಕುಟುಂಬದಲ್ಲಿ ದುಃಖ ಅಥವಾ ಶತ್ರುಗಳಿಂದ ಅಪಮಾನಗಳಾಗ್ಬೋದು. ಎಲ್ಲೋ ಹೋಗ್ತೀರಾ, ಗೌರವ ಕೊಡದೇ ಇರ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು. ಅಪಮಾನ ಮಾಡ್ಬೇಕು ಅಂತಾನೆ ಕೆಲವರು ಪ್ರಯತ್ನ ಮಾಡ್ತಿರ್ತಾರೆ. ಆ ಥರ ಎಲ್ಲ ಮಾಡಬಾರದು, ಆದ್ರೂ ಮಾಡ್ತಾರೆ ಜನ. ಅದಕ್ಕೆ ಬಹಳ ಹುಷಾರಾಗಿರ್ರಿ ತುಲಾ ರಾಶಿ ಜಾತಕರು. ವಾರದ ಕೊನೆ 3 ದಿನ ಅಂದ್ರೆ ಒಟ್ಟು 5 ದಿನ ಈ ವಾರ ಎಚ್ಚರ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ತುಲಾ ರಾಶಿಯವರು ಆದಷ್ಟು ಹಸುವಿನ ಹಾಲು ತಗೊಂಡು ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ. ಆಗ ನಿಮಗೆ ಬರುವಂತಹ ನೆಗೆಟಿವ್ ಎನರ್ಜಿ ಕಡಿಮೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ, 8ನೇ ರಾಶಿ ಅಂದ್ರೆ ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ವೃಶ್ಚಿಕ ರಾಶಿಯವರಿಗೆ 20 ಮೇ 2024ರಿಂದ 26 ಮೇ 2024 ವೃಶ್ಚಿಕ ರಾಶಿ ಭವಿಷ್ಯ. ಆಗ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ವೃಶ್ಚಿಕ ರಾಶಿಯವರಿಗೆ ಪಾಪ ಮಂಗಳ, ರಾಶ್ಯಾಧಿಪತಿಯಾದಂತಹ ಮಂಗಳ ರಾಹುವಿನ ಸಂಬಂಧದಲ್ಲಿದ್ದಾನೆ. ಏನೇ ಮುನ್ನುಗ್ಗಿ ಮಾಡಬೇಕು ಅಂದ್ರೂ ಕೂಡ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಮಾನಸಿಕವಾಗಿ ಒತ್ತಡಗಳು ಕೂಡ ಆಗ್ತಾ ಇರುತ್ತೆ. ಟೆನ್ಷನ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೂ ಗುರುಬಲ ಇರೋದ್ರಿಂದ ಹೆಂಗೋ ತಡ್ಕೊಂಡು ಹೋಗ್ತೀರಾ. ಗುರು ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಿದ್ದಾನೆ. ಸಪ್ತಮಾಧಿಪತಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಗುರು ಶುಕ್ರನನ್ನ ನೋಡ್ತಾ ಇರೋದ್ರಿಂದ, ಅಂದ್ರೆ ಸಂಚಾರ ಒಂದೇ ಮೇಲೆ ಆಗ್ತಾ ಇರೋದ್ರಿಂದ ನಿಮ್ಮ ಸಂಗಾತಿಗೆ ವೃದ್ಧಿ. ಗುರು ಅಂದ್ರೆ ದೈವ, ದೈವ ಬಲ. ಯಾರಿಗೆ? ನಿಮ್ಮ ಸಂಗಾತಿಗೆ ಪ್ರಾಪ್ತಿಯಾಗುತ್ತೆ. ನಿಮ್ಗೆ ಇನ್ನು ವಿವಾಹ ಆಗಿಲ್ಲ ಅಂದ್ರೆ ವಿವಾಹ ಆಗುವ ಕಾಲ, ವಿವಾಹ ಭಾಗ್ಯದ ಕಾಲ, ವಿವಾಹ ಆಗೋ ಸಮಯ. ಗುರುಜಿ ಟೈಮ್ ಚೆನ್ನಾಗಿ ಬಂತು, ವಧು ನೋಡಕ್ ತುಂಬಾ ಸುಂದರವಾಗಿದ್ದಾಳೆ, ನಾನು ಆಗ್ಬಿಟ್ಟೆ. ಹಂಗಲ್ಲ, ಗುಣ ನೋಡಿ. ವರನನ್ನ ಮದುವೆ ಆಗ್ಬೇಕಾದ್ರೆ ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡೋದಲ್ಲ, ಅವನ ಮನಸ್ಥಿತಿ, ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋದು ಮುಖ್ಯ. ಆಯುಷ್ಯ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಮತ್ತೆ ಬರೋ ವಿವಾಹ ಆಗ್ಬೇಕಾಗತ್ತೆ. ಮತ್ತೆ ಸಿಗ್ತಾರ ಇಲ್ವಾ? ವಧು ನಿಮ್ ಮನೆಗೆ ಹೊಂದ್ಕೊಳ್ಳಿಲ್ಲ ಅಂದ್ರೆ ವಿವಾಹ ಆಗ್ಬೇಕು ಅಂತ ಕಾಯ್ತಾ ಇರ್ತೀವಿ. ವಿವಾಹ ಆದ್ಮೇಲೆ ಹೆಂಗೆ ಬೇರೆ ಆಗ್ಬೇಕು, ಹೆಂಗ್ ಡೈವರ್ಸ್ ತಗೋಬೇಕು, ಹೆಂಗ್ ಸಪರೇಷನ್ ಆಗ್ಬೇಕು, ಹೆಂಗ್ ಕೋರ್ಟ್ ಹೋಗ್ಬೇಕು, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಚಿತ್ರ ಹಿಂಸೆಗಳು, ಈ ತರ ಎಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇರುವಂತ ಕೆಲವರು ನಿಮ್ಮ ಜಾತಗಳನ್ನ ತೋರಿಸಿ ಯಾವ ಪ್ರಾರಬ್ಧ ಕರ್ಮಗಳನ್ನ ಮಾಡಿದಿರಿ ಅದನ್ನ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಸೋಮವಾರ, ಮಂಗಳವಾರ ವೃಶ್ಚಿಕ ರಾಶಿಯವರಿಗೆ ವಿವಾಹ ಭಾಗ್ಯ, ಟೈಮ್ ಚೆನ್ನಾಗಿದೆ. ಆದ್ರೆ ಜಾತಕವನ್ನ ಇಬ್ಬರದು ತೋರಿಸ್ಬೇಕು, ಒಂದ್ ಜಾತಕ ಅಲ್ಲ. ಅಥವಾ ನಿಮ್ ಇನ್ನೂ ಸೆಟ್ಟೆ ಆಗಿಲ್ಲ ಅಂದ್ರೆ ಒಂದೇ ಜಾತಕ ತೋರಿಸಿ. ಸ್ನೇಹಿತರ ಭೇಟಿ, ಆದಾಯದಲ್ಲಿ ಏರಿಕೆ ಆಗುತ್ತೆ. ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ ಶೀಘ್ರ ಕೋಪ, ಅಪಘಾತಗಳಾಗುವಂಥದ್ದು, ತಾಯಿಯ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಪ್ರಮೋಷನ್ ಆಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಒಟ್ಟು ಈ ವಾರ 5 ದಿನ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳು. ಯಾವುದು? ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ, ಎಚ್ಚರ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡ್ತಾ ಶಿವನ ಧ್ಯಾನದಲ್ಲಿ ಈ ವಾರ ನೀವಿರೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಿ. ಧನಸ್ಸು ರಾಶಿ ಈಗ ಗುರು ಬಲ ಇಲ್ಲ. ಧನಸ್ಸು ರಾಶಿಯಾಧಿಪತಿ ಗುರು 6ನೇ ಮನೆಗೆ ಹೊರಟೋಗ್ಬಿಟ್ಟ. ಚಂದ್ರನ ನೋಡ್ತಾ ಇದ್ದಾಗ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ರಿ, ಸ್ಥಳವನ್ನ ಬದಲಾವಣೆ ಮಾಡಿರ್ತೀರಿ,
ಈಗ ಗುರು 6ನೇ ಮನೆಗೆ ಹೋದಾಗ ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳನ್ನ ಮೇಲೆ ಹೋಗ್ತಾ ಇದ್ದಾನೆ, ಯಾವ ಗ್ರಹಗಳನ್ನ ವೀಕ್ಷಣೆ ಮಾಡ್ತಿದ್ದಾನೆ ಅಂತ ನೋಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದಾಗ ನಿಮ್ಗೆ ಗುರು ಯಾವ ರೀತಿ ಅಭಿವೃದ್ಧಿಯನ್ನ ಕೊಡ್ತಾನೆ ಅಂತ ನೋಡ್ಬೋದು. ಗುರು ಅಂದ್ರೆ ಅಭಿವೃದ್ಧಿಯನ್ನ ಕೊಡುವಂತಹ ದೈವ ಗ್ರಹ. ತೃತೀಯಾಧಿಪತಿ ತೃತೀಯದಲ್ಲೇ ಸಂಚಾರ ಆಗ್ತಾರಿಂದ ಧೈರ್ಯ ಹೆಚ್ಚಾಗುತ್ತೆ. ಧನುಸು ರಾಶಿಯವರಿಗೆ ಸ್ಥೈರ್ಯ ಹೆಚ್ಚಾಗುತ್ತೆ. ಪಂಚಮ ಸ್ಥಾನದಲ್ಲಿ ಬುಧ ಸಂಚಾರ, ಪಂಚಮದಲ್ಲಿ ಪಂಚಮಾಧಿಪತಿ ಚತುರ್ಥದಲ್ಲಿ ಸಂಚಾರ. ಧನುಸು ರಾಶಿಯವರಿಗೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗುವಂಥದ್ದು, ನೆಮ್ಮದಿ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಬುಧ ಸಪ್ತಮಾಧಿಪತಿ ಮತ್ತೆ ದಶಮಾಧಿಪತಿ. ನಿಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡ್ಬೇಕು, ಅವಾಗ ನೀವು ಜಾಬ್ ಮಾಡ್ಬೋದು. ಇಲ್ಲ ಅಂದ್ರೆ ಜಾಬ್ ಅಲ್ಲಿ ತೊಂದರೆ. ನಿಮ್ಮ ಜ್ಞಾನಕ್ಕೆ ಸರಿಯಾಗಿ ನಿಮಗೆ ಪ್ರಮೋಷನ್ ಸಿಗದೆ ಇರೋದು. ಯಾಕಂದ್ರೆ ಶನಿ ಮಹಾತ್ಮ ಪಂಚಮ ಭಾವನ ನೋಡ್ತಿದ್ದಾನೆ. ದುಃಖಕ್ಕೆ ಕಾರಕ ಗ್ರಹ ಶನಿ. ಅವಾಗ ಯಾವುದೋ ಒಂದು ಸುಂದರವಾದ ಸ್ತ್ರೀಗೆ ವ್ಯಾಮೋಹದಲ್ಲಿ ಸಿಕ್ಕಿ, ಅದಕ್ಕೆ ಯಾವಾಗ್ಲೂ ಕೂಡ ನಾವು ನಮ್ಮ ಕರ್ಮದ ಬಗ್ಗೆ ಗಮನವನ್ನ ಇಟ್ಕೋಬೇಕು. ಪುರುಷರಾದಾಗ ನಾನು ಏನು ಕೆಲಸ ಮಾಡಬೇಕು, ಅವಾಗ ನಮ್ಮ ಮನಸ್ಸು ಚಂಚಲ ಆಗಲ್ಲ. ಇಲ್ಲ ಅಂದ್ರೆ ಮನಸ್ಸು ಚಂಚಲ ಆಗುವ ಸಾಧ್ಯತೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಶುಭ ಫಲ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಯಶಸ್ವಿಯಾಗುತ್ತೆ. ನಿಮಗೆ ಬಹಳ ಗೌರವ ಅನ್ನೋದು ಪ್ರಾಪ್ತಿಯಾಗುತ್ತೆ. ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಮನೆಯಲ್ಲಿ ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತೀರಲ್ವಾ, ಹಾಗೆ ಸಂತೋಷ ಅನ್ನೋದು ಉಕ್ಕುತ್ತೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ನಾವು ಸಂತೋಷವಾಗಿದ್ದಾಗ ಆರೋಗ್ಯ ಚೆನ್ನಾಗಿರುತ್ತೋ ಇರೋಲ್ವೋ, ದುಃಖಿಯಾಗಿರಬಾರ್ದು. ಈ ಪ್ರಪಂಚಕ್ಕೆ ಬಂದಿರೋದು ನಾವು ದುಃಖ ಪಡಕ ಸಂತೋಷವಾಗಿರಕ ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅದು ಈ ವಾರದ ಮೊದಲು 4 ದಿನ ಸಂತೋಷ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ ಅಥವಾ ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯ ಲಕ್ಷ್ಮಿ ನಿಮ್ಮ ಹತ್ರ ನೆಲೆಸ್ತಾಳೆ. ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ತೀರಿ, ಧನಲಾಭ ಆಗುತ್ತೆ. ಧನಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ ಅಂದ್ರೂ ಕೂಡ ವಿವಾಹ ಭಾಗ್ಯ ಉಂಟಾಗುತ್ತೆ. ಎಲ್ಲೋ ಹಾಕಿರ್ತೀರಿ, ಮ್ಯಾಟ್ರಿಮೊನ್ನೆಲ್ಲ ನೀವು ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿರ್ಬೋದು, ಯಾರೋ ಬ್ರೋಕರ್ಗೆ ಹೇಳಿರ್ಬೋದು, ಎಲ್ಲೋ ಒಂದು ಕಡೆ ವಿವಾಹ ಭಾಗ್ಯ ಉಂಟಾಗ್ಬಿಡುತ್ತೆ. ಯೋಗ ಬಂದ್ಬಿಡುತ್ತೆ. ಯೋಗ ಬಂದಾಗ ಏನ್ ಮಾಡ್ಬೇಕು, ಇಬ್ಬರ ಜಾತಕವನ್ನ ತೋರಿಸ್ಬೇಕು. ಯೋಗ ಬಂದಾಗ ಗಾಳಿ ಬಂದಾಗ ತೂರಿಕೋ. ಕೆಲವರೆಲ್ಲ ವಿವಾಹ ಯೋಗ ಬಂದ್ಬಿಡುತ್ತೆ, ಮದ್ವೆನೇ ಆಗಲ್ಲ. ನಾನು ಈಗ ಮದ್ವೆ ಆಗಲ್ಲ, ಆಮೇಲೆ ಇನ್ನೊಂದ್ 2 ವರ್ಷ ಹೋಗ್ಲಿ, ಆಮೇಲೆ ಒಳ್ಳೆ ಕೆಲಸ ತಗೊಂತೀರಾ. ನನಗೆಲ್ಲ ಇದೆ ಗುರುಜಿ, ಮನೆ ಇದೆ, ಕೆಲಸ ಇದೆ, ಆದ್ರೆ ವಧುನೇ ಸಿಗ್ತಾ ಇಲ್ಲ. ಗುರುಜಿ ನಾನು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್, ವಧು ಒಳ್ಳೆ ವರ ಸಿಗ್ತಾ ಇಲ್ಲ, ಏಜ್ ಆಗೋಗ್ತಾ ಇದೆ. ಹೌದಾ ಅಲ್ವಾ? ಅದಕ್ಕೆ ಯೋಗ ಬಂದಾಗ ಹಂಗಂತ ಯಾರನ್ನ ಅವನ್ನ ವಿವಾಹ ಆಗಿ ಅಂತಿಲ್ಲ, ಇಬ್ಬರ ಜಾತಕ ತೋರಿಸ್ಬೇಕು. ನಿಮ್ಮ ಜಾತಕ ತೋರಿಸ್ಬೇಕು. ಗುರು ಯಾವ ಗ್ರಹಗಳನ್ನ ದೃಷ್ಟಿಸ್ತಾ ಇದ್ದಾನೆ ಅಂತ ನೋಡ್ಬೇಕು. ನಿಮಗೆ ಸಿಗುವಂತಹ ವಧು ಅಥವಾ ನಿಮಗೆ ಸಿಗುವಂತಹ ವರ ಆಯುಷ್ ಚೆನ್ನಾಗಿದ್ಯಾ, ವಧು ನಿಮ್ ಜೊತೆಗೆ ಹೊಂದ್ಕಂತಾಳ ಇಲ್ವಾ, ನಿಮಗೆ ಹೊಂದ್ಕೊಂಡೆ ಇದ್ದಾಗ ನಿಮ್ಮ ತಂದೆ ತಾಯಿಗೆ ಏನು ಹೊಂದ್ಕೊಂತಾರೆ. ವರ ಶ್ರೀಮಂತ ಸರಿ, ಆಮೇಲೆ ಬಡವನಾದ್ರೆ ಆಯುಷ್ಯ ಇಲ್ಲ ಅಂದ್ಮೇಲೆ ಏನ್ ಮಾಡ್ತೀರಿ, ಮತ್ತೆ ಮರು ವಿವಾಹ ಆಗ್ತೀರಾ. ಅದಕ್ಕೆ ಇಬ್ಬರ ಜಾತಕವನ್ನ ತೋರಿಸೋದನ್ನ ಮರಿಬೇಡಿ. ಸ್ನೇಹಿತರ ಭೇಟಿಯಾಗತ್ತೆ. ಉತ್ತಮವಾದ ಆರೋಗ್ಯ ಅನ್ನೋದು ಧನಸ್ಸು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ, 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಅಧಿಕ ಖರ್ಚು. ಅದು ಯಾರಿಂದ? ಸ್ತ್ರೀಯಿಂದ ಅಧಿಕ ಖರ್ಚು. ಶೀಘ್ರ ಕೋಪ, ಏನೋ ಒಂಥರ ಭಯ ಭಯ. ಅದಕ್ಕೆ ಧನುಸು ರಾಶಿಯವರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು? ಓಂ ಸದ್ಗುರುವೇ ನಮಃ. ಗುರುಗಳಿಗಿಂತ ಗುರು ಯಾರು? ನಿಜವಾದ ಸದ್ಗುರು ಯಾರು? ಆ ಭಗವಂತನೇ ನಿಜವಾದ ಸದ್ಗುರು. ಗುರುಗಳಿಗಿಂತ ದೊಡ್ಡ ಗುರು ಅಲ್ವಾ? ಅದಕ್ಕೆ ಆ ಶಿವನನ್ನ ಓಂ ಸದ್ಗುರುವೇ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ತಾ ವಿಭೂತಿಯಿಂದ
ನೀವು ವಿಭೂತಿ ಹಚ್ಕೊಂಡು ಶಿವನಿಗೂ ವಿಭೂತಿಯಿಂದ ಪೂಜೆ ಮಾಡೋದ್ರಿಂದ ಧನಸ್ಸು ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 20 ಮೇ 2024ರಿಂದ 26 ಮೇ 2024ರ ಮಕರ ರಾಶಿ ಭವಿಷ್ಯ. ಈಗ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಶನಿ ಮಹಾತ್ಮ ಕೊನೆ ಟೈಮಲ್ಲಿ ಇದ್ದಾನೆ. ಶನಿ ಮಹಾತ್ಮ ಹೋಗೋ ಟೈಮಲ್ಲಿ ಒಳ್ಳೇದ್ ಮಾಡ್ಬಿಟ್ಟು ಹೋಗ್ತಾನೆ ಅಂತೀವಿ ಅಲ್ವಾ? ಸಾಡೆ ಸಾತಿಯ ಕೊನೆ ಭಾಗ ಮಕರ ರಾಶಿಯವರಿಗೆ. ಆಮೇಲೆ ಅದ್ರ ಜೊತೆಗೆ ಗುರುಬಲ ಬೇರೆ, ಧೈರ್ಯಾಧಿಪತಿ ಅಂತ ಧೈರ್ಯ ಗ್ರಹ ಯಾವುದು? ಕುಜ. ಕುಜ 3ನೇ ಮನೆಯಲ್ಲಿ ಸಂಚಾರ. 3ನೇ ಮನೆ ಅಧಿಪತಿ ಪಂಚಮದಲ್ಲಿ ಸಂಚಾರ. ನೀವ್ಯಾರನ್ನ ಶತ್ರುಗಳನ್ನ ಗೆಲ್ಬೇಕಾದ್ರೆ ಧೈರ್ಯ ಹೆಂಗ್ ತೋರಿಸ್ತೀರಾ? ಬುದ್ಧಿಶಕ್ತಿಯಿಂದ ಕೆಲಸ ಮಾಡ್ತೀರಿ. ಗುರು ವ್ಯಯಾಧಿಪತಿ ಕೂಡ, ತೃತೀಯಾಧಿಪತಿ ಕೂಡ ಪಂಚಮದಲ್ಲಿ ಸಂಚಾರ. ನಿಮ್ದೇನ ಮಕರ ರಾಶಿ ಅಥವಾ ಮಕರ ಲಗ್ನ ಆಗಿದ್ರೆ ಗುರು ಬಲ ಬಂದಿದ್ರು ಅಷ್ಟೊಂದು ಬಲ ಅನ್ನೋದು ನಿಮಗೆ ಸಿಗಲ್ಲ. ಯಾಕೆಂದ್ರೆ ಗುರು ವ್ಯಯಾಧಿಪತಿ. ಕೆಲವು ಟೈಮಲ್ಲಿ 3ನೇ ಮನೆಯೂ ಕೂಡ ದುಸ್ಥಾನ ಅಂತ ತಗೊಂತೀವಿ. ಆಗ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ನೋಡಿ. ಬುಧ 4ಥ ಭಾವದಲ್ಲಿ ಸಂಚಾರ. ಹೊಸ ಮನೆ, ಹೊಸ ಭೂಮಿ ಖರೀದಿ ಮಾಡಬೇಕು ಅನ್ನುವಂಥ ಆಸೆ, ಕೊಂಡ್ಕೊಳ್ಳುವಂತ ಯೋಗ ಉಂಟಾಗುತ್ತೆ. ಬುಧ ಎಷ್ಟನೇ ಮನೆ ಅಧಿಪತಿ? ಭಾಗ್ಯಾಧಿಪತಿ. 6ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಸಂಚಾರ. ಭಾಗ್ಯ ಉಂಟಾಗುತ್ತೆ. ಮನೆ ತಗೊಳ್ಳುವಂತ ಯೋಗ ಉಂಟಾಗುತ್ತೆ. ಭೂಮಿ ತಗೊಳ್ಳುವಂತ ಯೋಗ ಉಂಟಾಗುತ್ತೆ. ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇಂದ ನೀವು ಮುಂದುವರಿಯುವ ಸಾಧ್ಯತೆ ಇರುತ್ತೆ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ಚಂದ್ರ, ಅಷ್ಟಮಾಧಿಪತಿಯಾದಂತಹ ಸೂರ್ಯ ಪಂಚಮದಲ್ಲಿ ಸಂಚಾರ. ಹಾಗಾದ್ರೆ ಈ ವಾರದಲ್ಲಿ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಎದೆ ನೋವು ಬರ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಹೊಟ್ಟೆ ತೊಂದರೆ ಬರ್ಬೋದು. ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆ ನೋವು ಬರುತ್ತಲ್ಲ, ಜೀರ್ಣ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಹೊಟ್ಟೆ ನೋವು ಬರುತ್ತೆ. ಇನ್ನು ಕೆಲವರಿಗೆ ಆಯಾಸ ಜಾಸ್ತಿ ಆಗುತ್ತೆ. ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿವಸ ಮಕರ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಗುರುಬಲ ಬೇರೆ ಬಂದಿರೋದ್ರಿಂದ ಗುರು ನೋಡಿ ದಕ್ಷಿಣ ದಿಕ್ಕಲ್ಲಿ ಸಂಚಾರ ಆಗ್ತಿದ್ದಾನೆ. ನಿಮಗೆ ವಿವಾಹ ಸ್ಥಾನ ಅಂದ್ರೆ ಉತ್ತರ ದಿಕ್ಕು. ಅದಕ್ಕೆ ಮಕರ ರಾಶಿಯವರಿಗೆ ಗುರು ದಕ್ಷಿಣದಿಂದ ಆಪೋಸಿಟ್ ಡೈರೆಕ್ಷನ್ ಉತ್ತರ ದಿಕ್ಕನ್ನ, ಸಪ್ತಮ ಭಾವವನ್ನ ಕೂಡ ಗುರು ನೋಡೋದ್ರಿಂದ ವಿವಾಹ ಭಾಗ್ಯ ಉಂಟಾಗುತ್ತೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಕರ ರಾಶಿಯವರಿಗೆ ಎದೆ ನೋವು, ಹೊಟ್ಟೆ ತೊಂದರೆ, ಆಯಾಸ, ಮಕ್ಕಳ ಜೊತೆ ವಿವಾದ. ಆದರೆ 5 ದಿನ ಶುಭ ಫಲ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಿವಾಹ ಭಾಗ್ಯ. ವಿವಾಹ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಇಬ್ಬರು ಜಾತಕವನ್ನ ತೋರಿಸ್ಬೇಕು. ವಿವಾಹ ಆಗುವಂತಹ ವಧು ಅಥವಾ ವರ, ನಿಮಗೆ ವಧು ಹೊಂದ್ಕೊಂಡು ಹೋಗ್ತಾರ ಇಲ್ವಾ? ನಿಮ್ಗೆ ಹೊಂದ್ಕೊಂಡು ಹೋಗ್ತಾರ? ನಿಮ್ಮ ಅಪ್ಪ ಅಮ್ಮನ್ಗೆ ಹೊಂದ್ಕೊಂಡು ಹೋಗ್ತಾರ? ಅವೆಲ್ಲ ತೋರಿಸ್ಬೇಕು. ವರ ನಾ ಆಯುಷ್ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ? ಇದೆಲ್ಲ ನೀವು ಇಬ್ಬರು ಜಾತಕ ತೋರಿಸಿದ್ರೆ, ಏನಾದ್ರು ದೋಷಗಳಿದ್ರೆ ನಾನೇ ಪರಿಹಾರ ಮಾಡ್ಕೊಡ್ತೀನಿ. ಮದ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ವೈರಿಗಳನ್ನ ನಿರ್ಮೂಲನೆ ಮಾಡ್ತೀರಿ, ಅಧಿಕಾರ ಪಡಿತೀರಿ. ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ. ಎಲ್ಲಾ ರೀತಿಯ ಅನುಕೂಲಗಳನ್ನ ಮಕರ ರಾಶಿಯವರು ಕಂಡುಕೊಳ್ತೀರಿ ಈ ವಾರದ ಕೊನೆ 5 ದಿನ. ಹಾಗಾದ್ರೆ ಮಕರ ರಾಶಿಯವರು ಏನ್ ಮಾಡ್ಬೇಕು ಈ ವಾರ? ಕಾಲಭೈರವನನ್ನ ಆರಾಧನೆ ಮಾಡಬೇಕು. ಕಾಲಭೈರವೇಶ್ವರನ ದರ್ಶನ ಮಾಡಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
20 ಮೇ 2024ರಿಂದ 26 ಮೇ 2024 ಕುಂಭರಾಶಿ ಭವಿಷ್ಯ. ಕುಂಭರಾಶಿಯವರು ಕಾಯ್ತಾ ಇದ್ದೀರಲ್ವಾ? ಹೇಗೆ ಹೇಳ್ತಾರೆ ಗುರುಜಿ ಈ ವಾರ ನನ್ಗೆ ಏನೇನು ಫಲಾನುಫಲ ಪ್ರಾಪ್ತಿ ಆಗ್ಬೇಕು ಅಂತ ಕಾಯ್ತಾ ಇದ್ದೀರಿ. ಕುಂಭರಾಶಿಯವರಿಗೆ ಜನ್ಮತಃ ಶನಿ ಇದ್ರೂ ಕೂಡ ಕೆಲವೊಂದು ಗ್ರಹಗಳು ನಿಮಗೆ ಶುಭ ಫಲಗಳನ್ನು ಕೂಡ ಕೊಡ್ತಾರೆ ಗೋಚಾರದಲ್ಲಿ. ದ್ವಿತೀಯ ಭಾವದಲ್ಲಿ ಕುಜ ರಾಹು ಸ್ಟ್ರಾಂಗ್ ಆಗಿ ಮಾತಾಡ್ತೀರಾ. ಕೆಲವರಿಗೆ ಸತ್ಯ ಮಾತಾಡಿದ್ರು ಇಷ್ಟ ಆಗಲ್ಲ. ತುಂಬಾ ಕೋಪಿಷ್ಠರಾಗಿ ಮಾತಾಡಬೇಡಿ. ಯಾರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡಿಕೊಂಡು ನೀವು ಮಾತಾಡೋದ್ರಲ್ಲಿ ಬಹಳ ಎಚ್ಚರಿಕೆ ಆಗಿರ್ಬೇಕು. ತುಂಬಾ ಶಾರ್ಪ್ ಆಗಿ ಮಾತಾಡಿದ್ರು ಬೇರೆಯವ್ರ ಮನಸ್ಸು ನೋಯಿಸಬಾರ್ದು, ಅದು ಒಳ್ಳೇದಲ್ಲ ಅಲ್ವಾ. ಬುಧ ನೋಡಿ 3ನೇ ಮನೆಯಲ್ಲಿ ಸಂಚಾರ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರ ಜೊತೆಗೆ ಕಲಹಗಳಾಗ್ಬೋದು. ವಿಜಯಗಳನ್ನ ಪಡೆಯಕ್ಕೆ ತೊಂದರೆಗಳಾಗುವ ಸಾಧ್ಯತೆ ಇದೆ. ಚತುರ್ಥದಲ್ಲಿ ಸೂರ್ಯ ಗುರು ಶುಕ್ರ ನಿಮಗೆ ಯೋಗಕಾರಕ ಪಂಚಮಾಧಿಪತಿ ಚತುರ್ಥಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗುರು ಇದರಲ್ಲಿ ಯಾವುದ್ರಲ್ಲೂ ವೃದ್ಧಿ ಆಗತ್ತೆ. ವಾಹನಗಳು ತಗೊಳ್ಳೋದ್ರಲ್ಲಿ ವೃದ್ಧಿ, ಯಾಕಂದ್ರೆ ಅಭಿವೃದ್ಧಿಗೆ ಕಾರಕ ಗ್ರಹ ಗುರು. ಮನೆ ತಗೋಬೇಕು, ಮನೆ ಕಟ್ಟಿಸ್ತಾ ಇರ್ತೀರಾ, ಮನೆ ಕಟ್ಟುವಂತ ಯೋಗ, ವಾಹನಗಳನ್ನ ಖರೀದಿ ಮಾಡುವಂತ ಯೋಗ ಇವೆಲ್ಲ ಉಂಟಾಗಿದೆ. ಕುಂಭರಾಶಿಯವರಿಗೆ ಈ ವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕೋಪ ಜಾಸ್ತಿ. ಕೋಪ ಕಮ್ಮಿ ಮಾಡ್ಕೊಳ್ಳಿ. ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಕಲಹಗಳಾಗುತ್ತೆ. ಇನ್ನ ಕೆಲವರಿಗೆ ಪೈಲ್ಸ್ ತೊಂದರೆ, ಇನ್ನ ಕೆಲವರಿಗೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗತ್ತೆ. ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ವಿವಾದ ಉಂಟಾಗುತ್ತೆ. ಕೆಲವು ಟೈಮಲ್ಲಿ ಸಿಟ್ಟು ಬಂದು ಕೂಗಾಡ್ಬಿಡ್ತಾರೆ. ಕೆಲವರಂತೂ, ಎಲ್ಲರೂ ಅಂತಲ್ಲ, ಹುಚ್ಚು ಹಿಡಿಯುವಂತೆ ಕೂಗಾಡ್ಬಿಡ್ತಾರೆ ಕೆಲವರು. ಅಷ್ಟು ಪಾಪ ತಡ್ಕೊಳಕ್ಕಾಗಲ್ಲ, ಅಷ್ಟು ಬೇಜಾರು, ಅಷ್ಟು ದುಃಖ ಎಲ್ಲ ಇರುತ್ತೆ. ಆ ಥರ ಎಲ್ಲ ಮಾಡಬೇಡಿ, ಕಂಟ್ರೋಲ್ ಮಾಡ್ಕೋಬೇಕು. ಈಗ ಕಾರ್ ಡ್ರೈವರು ತನ್ನ ಕಾರ್ನ ಕಂಟ್ರೋಲ್ ಮಾಡ್ತಾನೋ ಇಲ್ವೋ, ಹಾಗೆ ನಿಮ್ಮ ಮನಸ್ಸಿನಲ್ಲಿ ಆಗ್ತಿರುವಂತಹ ದ್ವಂದ್ವ, ಕಷ್ಟಗಳು, ನೋವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅವಾಗ ನೀವು ಇನ್ನು ಮೇಲ ಸ್ಥಾನಕ್ಕೆ ಹೋಗ್ತೀರಾ. ಕೋಪ ಮಾಡ್ಕೋಬೇಡಿ ಕುಂಭರಾಶಿ ಜಾತಕರು. ಇನ್ನು ವಾರದ ಕೊನೆ 3 ದಿನ ಹೆಂಗಿರುತ್ತೆ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ. ಅನೇಕ ವಿಧವಾದಂತಹ ಕಾಣಿಕೆ, ಗಿಫ್ಟು, ಧನಲಾಭ, ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯ ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡೋರು ಧೈರ್ಯ ಇರಬೇಕು. ಧೈರ್ಯ ಇರೋರಿಗೆ ತಾನು ಇನ್ವೆಸ್ಟ್ಮೆಂಟ್ ಮಾಡೋನು. ಆಮೇಲೆ ಧನಲಾಭ ಮಾಡ್ಕೊಂತಾನೆ. ಧೈರ್ಯ ಇಲ್ಲದೆ ಸುಮ್ಮನೆ ನಾವು ದುಡ್ಡು ಮನೇಲಿ ಇಟ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಮೊಟ್ಟೆ ಇಡುತ್ತಾ? ದುಡ್ಡಿಗೆ ದುಡ್ಡು ಬೆಳೆಯುತ್ತಾ? ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಂಡವಾಳ ಹಾಕಬೇಕು, ದುಡಿಬೇಕು, ಅವಾಗ ದುಡ್ಡು ಜಾಸ್ತಿ ಆಗುತ್ತೆ. ಆ ಧೈರ್ಯ ಲಕ್ಷ್ಮಿ ನೆಲೆಸ್ತಾಳೆ. ನೀವು ಮಾಡುವಂತ ಕೆಲಸ, ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ಉದ್ಯೋಗದಲ್ಲೂ ಕೂಡ ಯಶಸ್ವಿ ಆಗ್ತೀರಿ ಕುಂಭರಾಶಿ ಜಾತಕರು. ಹಾಗಾದ್ರೆ ಕುಂಭರಾಶಿಯವರು ಏನ್ ಮಾಡ್ಬೇಕು? ಶಿವನ ಆರಾಧನೆ, ಮಲ್ಲಿಕಾರ್ಜುನ ಸ್ವಾಮಿಯ ರೂಪದಲ್ಲಿ ಶಿವನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, 20 ಮೇ 2024ರಿಂದ 26 ಮೇ 2024 ಮೀನರಾಶಿ ಭವಿಷ್ಯ. ಮೀನರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಹೇಳ್ತಾರೆ ಭವಿಷ್ಯ ಅಂತ? ನಿಮ್ಮ ರಾಶಿಯಲ್ಲಿ ರಾಹು, ನಿಮ್ಮ ರಾಶಿಯಲ್ಲಿ ಮಂಗಳ. ಏನಾಗುತ್ತೆ? ಮಾನಸಿಕವಾಗಿ ಒತ್ತಡ ಆಗುತ್ತೋ ಇಲ್ವೋ? ತಾಯಿಗೆ ಕೋಪ ಜಾಸ್ತಿ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ತುಂಬಾ ಏರುಪೇರುಗಳಾಗುತ್ತೆ. ಕೆಲವ್ರಿಗಂತೂ ಊಹಾಪೋಹಗಳು ಉಂಟಾಗುತ್ತೆ. ಯಾರಾದ್ರೂ ನೆಗೆಟಿವ್ ಮಾಡಿಬಿಟ್ರೆ ಅದು ಎಫೆಕ್ಟಿವ್ ಆಗುತ್ತೆ. ಪಾಸಿಟಿವ್ ಎನರ್ಜಿ ಇದೆ ಅಂದಮೇಲೆ ನೆಗೆಟಿವ್ ಎನರ್ಜಿ ಎಫೆಕ್ಟಿವ್ ಆಗುತ್ತೆ. ಎಚ್ಚರ. ಅದಕ್ಕೆ ಮೀನರಾಶಿಯವರು ಜನ್ಮ ಜಾತಕವನ್ನು ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಿಮಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಬುಧ
ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಮಾರಕ ಆಗಿದ್ರೆ ಆಯುಷ್ಯಗೆ ಕಂಟಕ. ಮಾರಕಾಧಿಪತಿ ದಶೆ ನಡೀತಾ ಇಲ್ಲ ಆದ್ರೆ ಏನೂ ಆಗಲ್ಲ. ಅದು ನಿಮ್ಗೆ ದುಡ್ಡು ಯಾರಿಂದ ಬರುತ್ತೆ? ನಿಮ್ಮ ಸಂಗಾತಿಯಿಂದ, ನಿಮ್ಮ ಲೈಫ್ ಪಾರ್ಟ್ನರ್ ಇಂದ, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇಂದ ನಿಮ್ಗೆ ಧನಲಾಭ, ಅಥವಾ ತಾಯಿಯಿಂದ ಧನಲಾಭ, ಮನೆ ಬಾಡಿಗೆಗಳಿಂದ ಧನಲಾಭ, ವಾಹನಗಳಿಂದ ಧನಲಾಭ, ಮನೆ ಬಾಡಿಗೆಗಳಿಂದ ದುಡ್ಡು, ಚರಾಸ್ತಿ ಇಂದನೂ ಕೂಡ ಧನಲಾಭ. ಸೋಮವಾರ ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ನೀವು ಮಾಡುವಂತ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಉತ್ತಮವಾದ ಆಹಾರ, ಅನ್ನ ಪರಬ್ರಹ್ಮ, ಉತ್ತಮವಾದ ಪಾನೀಯ ಸ್ವೀಕಾರ ಮಾಡ್ತೀರಿ ಅಲ್ವಾ? ಕೆಲವರು ಏನ್ ಮಾಡ್ತಾರೆ, ಶುದ್ಧವಾದಂತ ಆಹಾರ, ಅನ್ನದಂತೆ ಮನ ಅಂತೀವಿ. ಒಟ್ಟಿನಲ್ಲಿ ಒಳ್ಳೆ ಊಟ ಅಂತೂ ಮಾಡ್ತೀರಿ. ಅನ್ನ ಪರಬ್ರಹ್ಮ, ಒಳ್ಳೆ ಊಟ ಮಾಡಿದಾಗ ತಾನೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಗೌರವಗಳು ಹೆಚ್ಚಾಗುತ್ತೆ, ಮತ್ತೆ ಸನ್ಮಾನಗಳು ಕೂಡ ಹೆಚ್ಚಾಗುತ್ತೆ. ಮೀನರಾಶಿಯವರಿಗೆ ಸೋಮವಾರ ಮಂಗಳವಾರ, ಅದು ಈ ವಾರ ನೀವು 5 ದಿನ ಎಚ್ಚರ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಬಹಳ ಎಚ್ಚರವಾಗಿರ್ಬೇಕು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಆಮೇಲೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಕೆಮ್ಮು, ನೆಗಡಿ ಇವೆಲ್ಲ ಬರ್ಬೋದು. ಈಗ ಬೇಸಿಗೆ ಮುಗಿದು ಮಳೆಗಾಲ ಬರ್ತಾ ಇರೋ ಕಡೆ ಕೆಲವು ಬೇಸಿಗೆನಲ್ಲೂ ಉಂಟಾಗುತ್ತೆ ಕೆಮ್ಮು, ನೆಗಡಿ ಎಲ್ಲ. ಬಹಳ ಹುಷಾರಾಗಿರ್ಬೇಕು. ಉದ್ವೇಗ ಹೆಚ್ಚಾಗುವಂಥದ್ದು, ಇನ್ನು ಕೆಲವರಿಗೆ ಧನ ನಷ್ಟ ಆಗುವಂಥದ್ದು, ಅನಾವಶ್ಯಕ ಖರ್ಚುಗಳು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲಪ್ಪ, ಸಡನ್ ಆಗಿ ಯಾವುದೋ ಒಂದು ಖರ್ಚು ಬಂದ್ಬಿಟ್ರೆ ಅಲ್ವಾ? ಮಂತ್ಲಿ ಸ್ಯಾಲ್ರಿ ಇರೋರಿಗೆ ಕಷ್ಟ ಆಗುತ್ತೆ. ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು. ಈ ಕಾಲದಲ್ಲಂತೂ ಮಕ್ಕಳು ಒಬ್ರು ಇಬ್ರು ಸೂಕ್ಷ್ಮ ಜಾಸ್ತಿ. ಆ ಮಕ್ಕಳ ಹತ್ರ ಮಾತಾಡಕ್ಕೂ ಬಹಳ ಯೋಚನೆ ಮಾಡ್ಬೇಕಿಲ್ಲ, ಮನೆ ಬಿಟ್ಟು ಬಿಡ್ತಾರೆ. ಅಥವಾ ಹೊಟ್ಟೆ ತೊಂದರೆ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗ್ಬೋದು. ಅದಕ್ಕೆ ಸ್ವಲ್ಪ ಜಾಗ್ರತೆಯನ್ನ ಮೀನರಾಶಿಯವರು ಈ ವಾರದ ಕೊನೆ 5 ದಿನ ಬಹಳ ಜಾಗೃತೆಯಾಗಿರ್ಬೇಕು. ಗಂಗಾಜಲ ಮತ್ತೆ ಪಂಚಾಮೃತ ಅಭಿಷೇಕ ಶಿವನನ್ನ ಮಾಡ್ತಾ ಓಂ ಪರಮಾತ್ಮನೇ ನಮಃ ಅಂತೇಳಿ ಜಗದ್ಗುರು, ಗುರುಗಳಿಗಿಂತ ಗುರು ಆದಂತ ಶಿವನನ್ನ ಜಪ ಮಾಡಿದ್ರೆ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನೋಟಿಫಿಕೇಶನ್ ಬೆಲ್ ಒತ್ತಿರಲ್ಲ, ನೋಟಿಫಿಕೇಶನ್ ಬೆಲ್ ಒತ್ತಿ, ಆಗ ನನ್ನ ಮುಂದಿನ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಶಿವ ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು. ಓಂ ಪರಮಾತ್ಮನೇ ನಮಃ. ಪರಮಾತ್ಮ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.